ಮೈಸೂರು ದಸರಾಗೆ ಕೌಂಟ್ಡೌನ್ ಪ್ರಾರಂಭ ಆಗಿದ್ದು ಈಗ ಗಜಪಡೆಯ ಆಗಮನ ಕೂಡ ಆಗಿದೆ. ಕಾಡಿನಿಂದ ನಾಡಿನ ಕಡೆಗೆ ಗಜಪಡೆಯ ಆಗಮನವಾಗಿದ್ದು ಅದ್ದೂರಿಯಾಗಿ ಗಜಪಡೆಯನ್ನ ಸ್ವಾಗತ ಮಾಡಿಕೊಳ್ಳಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಕೌಂಟ್ಡೌನ್ ಪ್ರಾರಂಭ ಆಗಿದೆ. ಕಾಡಿನಿಂದ ನಾಡಿನತ್ತ ಪ್ರಯಾಣ ಬೆಳೆಸಿದೆ ಗಜಪಡೆ. ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಗಿದೆ. ವೀರನ ಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಚಾಲನೆ ಕೂಡ ನೀಡಲಾಗಿದೆ. ಗಜಪಯಣಕ್ಕೆ ಸಚಿವರು ಕೂಡ ಅಲ್ಲಿ ನೆರೆದಿದ್ರು. ಈಶ್ವರ ಖಂಡ್ರೆ ಅವರು ಕೂಡ ಅಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಬರಮಾಡಿಕೊಂಡಿರುವ ದೃಶ್ಯವನ್ನು ಕೂಡ ನಾವು ಗಮನಿಸಿದ್ವಿ. ವಿಶ್ವವಿಖ್ಯಾತ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ಅದು ಅಂಬಾರಿ ಹೊತ್ತು ಸಾಗುವ ಆ ಗಜಪಡೆಯನ್ನ ನೋಡೋದಕ್ಕೆ ಕಣ್ಣಿಗೆ ಹಬ್ಬ. ಆ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಜನ ಕಾಯ್ತಿರ್ತಾರೆ. ಹಾಗಾಗಿ ಈಗ ಮೊದಲ ಹಂತವಾಗಿ ಗಜಪಡೆಯ ಆಗಮನವಾಗಿರುವ ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಹೆಚ್ಚಾಗ್ತಾ ಇದೆ. ಸಿಎಂ HDK ನಡುವೆ ದಾಖಲೆ ದಂಗಲ್ ಕೂಡ ಶುರುವಾಗ್ಬಿಟ್ಟಿದೆ. ಮುಡಾಗೆ ನನ್ನ ಪತ್ನಿ ಪತ್ರ ಬರೆದಿಲ್ಲ, ನಾವು ಯಾವುದೇ ಪತ್ರವನ್ನ ಬರದೇ ಇಲ್ಲ ಅಂತ ಹೇಳಿ ಕೊಪ್ಪಳದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಸಮರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತು ಬೆಳಿಗ್ಗೆ 9 ಗಂಟೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡ್ಕೊಳ್ತಾ ಬರ್ತಾ ಇದೆ. ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ನಿಮಗೆ ತಲುಪಿಸುವಂತಹ ಕೆಲಸಗಳನ್ನ ಕೂಡ ಮಾಡಿದೆ. ಆದ್ರೆ ಇದೀಗ ಕೊಪ್ಪಳದಲ್ಲಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಾವು ಯಾವ್ದು ಬರ್ದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ವೈಟ್ನರ್ ಹಚ್ಚಿ ಇದು ಮಾಡಿದ ಒಂದು ಲೆಟರ್ ಇವತ್ತು ಅದನ್ನ ತೋರಿಸಿದ್ದಾರೆ ಸರ್ ಕುಮಾರಸ್ವಾಮಿ. ಯಾವುದು ಲೆಟರ್ ಸರ್ ಬರೆದಿದ್ದಾರೆ ಅಂತ ನಂಗೆ ಒಂದು ಲೆಟರ್ ರಿಲೀಸ್. ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವ್ದು ಬರ್ದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನೋಡಿಲ್ಲ. ಒಂದು ಲೋಡ್ ಡಾಕ್ಯುಮೆಂಟ್ ಇದಾವೆ, ಒಂದೊಂದಾಗಿ ಬಿಡ್ತೀನಿ ಅಂತ ಹೇಳಿ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನು ವಿಜಯ್, ಕುಮಾರಸ್ವಾಮಿಯ ಆರೋಪಕ್ಕೆ ಇದೀಗ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ, ರಿಯಾಕ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾವು ಯಾವುದೇ ರೀತಿಯಾದಂತಹ ಪತ್ರ ಬರೆದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿರುವಂತದ್ದು. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳಬಹುದು? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ಮೂಡ ಪ್ರಕರಣ ಸಂಬಂಧಪಟ್ಟಂತೆ ಈಗ ದಾಖಲೆ ರಿಪಬ್ಲಿಕ್ ಕನ್ನಡದಲ್ಲಿ ಏನು ಬಿತ್ತರಾಗಿರೋದು, ಸ್ಫೋಟ ಆಗಿರುವಂತದ್ದು ಬಹಳ ಪ್ರಮುಖವಾಗಿ ಸಿಎಂ ಪತ್ನಿ ಪಾರ್ವತಿ ಅವರು ಪತ್ರ ಬರೆದಿರುವ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ದಾರೆ ದಾಖಲೆ ಸಂಬಂಧಪಟ್ಟಂತೆ ಈಗ ಆಗಿರುವಂತದ್ದು. ಇಲ್ಲೀಗ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಅನ್ನು ಸಿಕ್ಕಿರುವಂತದ್ದು. ಇದಾದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪತ್ರ ಬರೆದಿರುವ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡ್ತಾರೆ. ಜಾಸ್ತಿ ಮಾತಾಡಲಿಲ್ಲ, ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಣೆ ಮಾಡೋದು ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಇದು ಈಗ ಈ ವಿಚಾರ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅನ್ನುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಪತ್ರ ಬರೆದು ನಿವೇಶನ ಕೇಳಿರುವಂತಹ ಹಿನ್ನೆಲೆಯಲ್ಲಿ ಅದರ ವೈಟ್ನರ್ ಹಾಕಿರುವಂತದ್ದೇನಿದೆ ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗುವಂಥದ್ದು. ಇದು ಮುಂದಿನ ದಿನಗಳಲ್ಲಿ ನಾನಾ ರೀತಿಯ ಆಯಾಮಗಳನ್ನು ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ರಮ್ಯಾ, ಓಕೆ, ನಾನು ಪತ್ರವನ್ನೇ ಬರ್ದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾದ್ರೆ ಇದು ಯಾರು ಬರೆದಂತಹ ಪತ್ರ ಹಾಗಿದ್ರೆ ಅಂತ ಆ ಒಂದು ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಕಾಡುವಂತದ್ದು ಅಲ್ವಾ? ಹಾಗಾದ್ರೆ ಖಂಡಿತ ರಮ್ಯ, ಈಗ ಬಹಳ ಸ್ಪಷ್ಟವಾಗಿ ಡೇಟ್ ಇದೆ, ಅದ್ರ ಜೊತೆಯಲ್ಲಿ ಒಂದು ಸಿಗ್ನೇಚರ್ ಇರುವಂತದ್ದು, ಪಾರ್ವತಿ ಅವರದ್ದು ಸಿಗ್ನೇಚರ್ ಇರುವಂತದ್ದು, ಜೊತೆಗೆ ವೈಟ್ನರ್ ಹಾಕಿರುವಂತದ್ದು. ಇದು ವೈಟ್ನರ್ ಹಾಕಿರುವಂತದ್ದೇನಿದೆ ಅಂದ್ರೆ
ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ಕೂಡ ನಾನು ಎಲ್ಲೂ ಕೂಡ ಇಲ್ಲಿವರೆಗೂ ನಿವೇಶನ ಕೇಳಿಲ್ಲ ಇದು ಬದಲಿ ಅಂತ ಹೇಳಿರುವಂತದ್ದು, ಅದಕ್ಕೆ ಬದಲಿ ನಿವೇಶನ ಕೇಳಿರೋದು ಒಂದನೇ ತಪ್ಪು ಅಥವಾ ಒಂದನೇ ಸುಳ್ಳು. ಎರಡನೇದು ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ವಿಜಯನಗರ ನಿವೇಶನದಲ್ಲೇ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ ಅಂತ ಪತ್ರ ಬರೆದಿದ್ರು, ಅದರಲ್ಲಿ ವೈಟ್ನರ್ ಹಾಕಿದ್ದಾರೆ ಅನ್ನುವಂಥದ್ದು ಈಗ ಗಂಭೀರ ಆರೋಪ ಎದುರಾಗಿರುವಂಥದ್ದು. ಇದು ಸಾಕಷ್ಟು ಪ್ರಮುಖವಾದ ವಿಚಾರ ಆಗಿರುವಂಥದ್ದು. ಹಾಗಾದ್ರೆ ಪತ್ರ ಯಾಕೆ ಬರೆದ್ರು, ಪತ್ರ ಬರೆದಿದ್ರೆ ಅದರಲ್ಲಿ ಯಾಕೆ ವೈಟ್ನರ್ ಹಾಕ್ಬೇಕಾಯಿತು? ಒಂದಷ್ಟು ಅನುಮಾನಗಳ ಜೊತೆಗೆ ರಾಜಕೀಯವಾಗಿ ಒಂದಷ್ಟು ಸಂಕಷ್ಟ ಎದುರಿಸುವಂತಹ ಪರಿಸ್ಥಿತಿ ಬಂದಿರುವಂಥದ್ದು ಈ ಪತ್ರದಿಂದ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಸ್ಪಷ್ಟ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ರಮ್ಯಾ. ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ವಿಜಯ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಮತ್ತೊಬ್ಬ ಕಲೀಗ್ ಹೀರಯ್ಯ ಹಿರೇಮಠ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸೇನು ಹೀರಯ್ಯ, ಇದೀಗ ಸಿಎಂ ರಿಯಾಕ್ಷನ್ ಕೊಟ್ಟಿರುವಂಥದ್ದು, ಅದು ಕೂಡ ಶಾರ್ಟ್ ಅಂಡ್ ಸ್ವೀಟ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾವುದೇ ರೀತಿಯಾದಂತಹ ಪತ್ರವನ್ನ ಬರ್ದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಮ್ಯಾ, ನಿಜಕ್ಕೂ ಏನಂತಂದ್ರೆ ಈಗಾಗಲೇ ಸಿಎಂ ಅವರ ಪತ್ನಿಯವರು ಏನೋ ಒಂದು ಮೂಢ ವಿಚಾರಕ್ಕೆ ಏನು ಪತ್ರವನ್ನು ಬರೆದಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದ ಒಂದು ಸುದ್ದಿಯನ್ನ ಮಾಡ್ತಾ ಇತ್ತು. ಈ ವಿಚಾರವಾಗಿ ಖುದ್ದು ಸಿಎಂ ಅವರನ್ನ ಪ್ರಶ್ನೆ ಮಾಡಿದಾಗ ಅದರಲ್ಲಿ ಯಾವುದೇ ರೀತಿಯಾದಂತ ಸ್ಪಷ್ಟನೆಯನ್ನ ನೀಡಿದ್ರೆ ಕೇವಲ ಒಂದು ಹಾರಿಕೆ ಉತ್ತರ ಅನ್ನೋದು, ಅಂದ್ರೆ ಏನು ಸಿಎಂ ಪತ್ನಿಯವರು ಏನು ಪತ್ರವನ್ನ ಬರೆದಿದ್ದಾರೆ ಅದರ ವಿಚಾರವಾಗಿ ನನಗೆ ಏನೂ ಗೊತ್ತಿಲ್ಲ, ಮತ್ತೆ ನಾವು ಯಾವುದೇ ರೀತಿ ಪತ್ರವನ್ನ ಕೊಟ್ಟಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಇದೇ ವಿಚಾರವಾಗಿ ಮುಂದುವರೆದು ಪತ್ರವನ್ನ ಕೊಟ್ಟಿರೋದು ನಿಜಾನ ಅಥವಾ ಸುಳ್ಳ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿಂದ ಒಂದು ಅಂದ್ರೆ ಜಾರಿಕೊಳ್ಳುವಂತ ಒಂದು ಪ್ರಯತ್ನಕ್ಕೂ ಕೂಡ ಸಿಎಂ ಅವರು ಮುಂದಾಗ್ತಾರೆ. ಯಾಕಂದ್ರೆ ಈ ಒಂದು ವಿಚಾರಕ್ಕೆ ಸಿಎಂ ಅವರು ಒಂದು ಏನು ಸ್ಪಷ್ಟನೆಯನ್ನ ಕೊಡ್ಬೇಕಾದ್ರೆ ಎಲ್ಲೋ ಒಂದು ರೀತಿಯಂತ ತಳಮಳ ಆಗಿದೆ. ಈ ರೀತಿಯಾಗಿ ಒಂದು ಜಾರಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಸಿಎಂ ಅವರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ಈಗ ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಈರಯ್ಯ. ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಟಾಪ್ 30ಯಲ್ಲಿ. ಸಿಆರ್ಪಿಎಫ್ ಯೋಧರ ಕುಟುಂಬಗಳಿಗೆ ಬಿಡಬ್ಲ್ಯೂಎಸ್ಎಸ್ಬಿ ನಿರ್ಲಕ್ಷ್ಯದಿಂದ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿದೆ. ಹೀಗಾಗಿ ಯೋಧರ ಪತ್ನಿಯರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಆಗಸ್ಟ್ 15ರಿಂದ ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಸಿಆರ್ಪಿಎಫ್ ಕ್ಯಾಂಪಸ್ ಇದೆ. ಇಲ್ಲಿ 1,000ಕ್ಕೂ ಅಧಿಕ ಯೋಧರ ಕುಟುಂಬ ವಾಸವಾಗಿದೆ. 1 ತಿಂಗಳಿನಿಂದ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಶೌಚಗೃಹ ನಿರ್ಮಾಣ ವಿಚಾರಕ್ಕೆ ದಾಯಾದಿಗಳ ಮಧ್ಯೆ ಗಲಾಟೆ ನಡೆದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಲಜಿ ಗ್ರಾಮದಲ್ಲಿ ನಡೆದಿದೆ. ತಮ್ಮಣ್ಣ ಹಾಗೂ ಕಾಂಬಳೆ ಕುಟುಂಬ ಸದಸ್ಯರ ಮೇಲೆ ವಸಂತ ಕಾಂಬಳೆ, ಭೀಮಪ್ಪ ಅಶೋಕ್, ಪಾರೇಶ ಎಂಬುವವರು ಮಾರಣಾಂತಿಕ ಹಲ್ಲೆಯನ್ನ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಆದರೆ ಹಲ್ಲೆಗೆ ಒಳಗಾದವರ ದೂರು ದಾಖಲಿಸಿಕೊಳ್ಳುವುದಕ್ಕೆ ಪೊಲೀಸರು ನಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮಣ್ಣ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೀಗ ನ್ಯಾಯವನ್ನ ಕೋರಿ ಕುಟುಂಬ ಸದಸ್ಯರು ಬೆಳಗಾವಿ ಎಸ್ಪಿ ಕಚೇರಿಯ ಮೆಟ್ಟಿಲೇರಿದ್ದಾರೆ. ನೀ ಏನ್ ಮಾಡದಿ ನಿನಗೆ ಯಾನ್ ಹೇಳಬದ್ದೆ ಹೋಗ್ಬೇಡ ಹೇಳ್ತಾನ ಮತ್ತ ನೀ ಏನ್ ಮಾಡದಿ ನಿನಗೆ ಯಾನ್ ಹೇಳಬದ್ದೆ. ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಲಿ, ಯಾರು ಬೇಡ ಅಂದ್ರು. ಬಿಜೆಪಿ ನಾಯಕರು ಮೈಸೂರು ಪಾದಯಾತ್ರೆ ಮಾಡಿದ್ರು, ಏನಾಯ್ತು? ಬಿಜೆಪಿ ನಾಯಕರ ಪ್ರತಿಭಟನೆಯಲ್ಲಿ ಹುರುಳಿಲ್ಲ ಅಂತ ಕಿಡಿಕಾರಿದ್ದಾರೆ. ಅವ್ರು ಮಾಡಲಿ, ಯಾರು ಬೇಡ ಅಂತ ಹೇಳಿದ್ರು. ಅವರ ಪ್ರತಿಭಟನೆ ಮಾಡೋರನ್ನ ಯಾರು ಬೇಡ ಅಂತ ಕೇಳ್ತಿದ್ದೆ. ಅವರ ಪ್ರತಿಭಟನೆಯಲ್ಲಿ ಉರುಳಿಲ್ಲ ಅಂತಾಯಿತು. ಮೈಸೂರು ಪ್ರತಿಭಟನೆ ಮಾಡಿದ್ರು, ಅದಕ್ಕೂ ಎಲ್ಲ ಉತ್ತರ ಕೊಟ್ಟಿದ್ದೀವಿ ನಾವು. ಸೊ ಅವ್ರ ಇಂಟರ್ನಲ್ ಪಾರ್ಟಿ ಭಾಳ ಬಿಕ್ಕರಿಂಗ್ ಇದೆ, ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಏನೋ ಒಂದು ಪ್ರಯತ್ನ ಅವ್ರು. ಸಿಎಂ ಸಿದ್ದರಾಮಯ್ಯ ಬಳಿಕ ಕುಮಾರಸ್ವಾಮಿಗೆ ಸಂಕಷ್ಟ ಎದುರಾಗಲಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು ಎಚ್ಡಿಕೆ ವಿರುದ್ಧ ಗಣಿ ಕಂಪನಿಗೆ ಭೂಮಿ ನೀಡಿದ ಕೇಸ್ನಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಿ. ಚಾರ್ಜ್ ಶೀಟ್ ಸಲ್ಲಿಕೆಗೆ ರಾಜ್ಯಪಾಲರಿಗೆ ಲೋಕಾಯುಕ್ತ ಅಧಿಕಾರಿಗಳು ಮನವಿಯನ್ನ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡ್ಲಿ ಅಂತ ಹೇಳಿದರು. ನೋಡಿ, ನಾವು ಪ್ರಶ್ನೆ ಮಾಡಿದ್ದೀವಿ ಅಲ್ವಾ ಗವರ್ನರ್ಗೆ. ಲೋಕಾಯುಕ್ತದವರು ನಾವು ಯಾರೋ ಈಗ ಇದು ಈ ಅಬ್ರಾಹಿಮ್ ಕೇಳಿರೋದು ಇಂಡಿವಿಜುವಲ್ಲು,
ಆದರೆ ಲೋಕಾಯುಕ್ತ ಒಂದು ತನಿಖಾ ಸಂಸ್ಥೆ ಕೇಳ್ತಾ ಇದೆ ಅಂದಾಗ ನೀವು ಅವರಿಗೂ ಕೊಡಲ್ಲ ಅಂದರೆ ಅದು ತಪ್ಪಲ್ವಾ? ನೋಡಿ, ನಾವು ಪ್ರಶ್ನೆ ಮಾಡಿದ್ದೀವಲ್ವಾ ಗವರ್ನರ್ಗೆ. ಲೋಕಾಯುಕ್ತದವರು ನಾವು ಯಾರೋ ಈಗ ಇದು ಈ ಅಬ್ರಾಹಂ ಕೇಳಿರೋದು ಇಂಡಿವಿಜುವಲ್ಲು, ಆದರೆ ಲೋಕಾಯುಕ್ತ ಆಲಮಟ್ಟಿ ಡ್ಯಾಂಗೆ ಇಂದು ಸಿಎಂ ಸಿದ್ದರಾಮಯ್ಯ ಬಾಗಿನ ಅರ್ಪಣೆಯನ್ನ ಮಾಡಿದ್ರು. ಆಲಮಟ್ಟಿಯ ಕೃಷ್ಣೆಯ ಜಲದಿಗೆ ಗಂಗಾ ಪೂಜೆ ಮಾಡಿ ನಂತರ ಸಿಎಂ ಡಿಸಿಎಂ ಬಾಗಿನವನ್ನ ಅರ್ಪಿಸಿದ್ರು. ಇಂದು ಮಧ್ಯಾಹ್ನ ಬಾಗಿನವನ್ನ ಸಮರ್ಪಣೆ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯದ ಬಳಿಕ ಸರ್ಕಾರ ಕಿರು ಜಲಾಶಯದ ದುರಸ್ತಿಗೆ ಮುಂದಾಗಿದೆ. ತುಂಗಭದ್ರಾ ಜಲಾಶಯದಂತೆ ಜಿಲ್ಲೆಯ ಮತ್ತೊಂದು ಜಲಾಶಯಕ್ಕೆ ಕಳೆದ 2 ವರ್ಷಗಳಿಂದ ಕಂಟಕ ಎದುರಾಗಿದೆ. 2 ಟಿಎಂಸಿ ಸಂಗ್ರಹಣಾ ಕಿರು ಜಲಾಶಯದ ನೀರು ಪೋಲಾಗ್ತಾ ಇತ್ತು. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಗ್ರಾಮದ ಬಳಿ ಇರೋ ಸಾವಿರಾರು ಎಕರೆಗೆ ಇದೇ ಕಿರು ಜಲಾಶಯ ಜೀವಾಳವಾಗಿತ್ತು. 10 ಕ್ರಸ್ಟ್ ಗೇಟ್ಗಳಲ್ಲಿ 4 ಕ್ರಸ್ಟ್ ಗೇಟ್ಗಳು ಫುಲ್ ಡ್ಯಾಮೇಜ್ ಆಗಿದೆ. ಕಳೆದ 3 ವರ್ಷದ ಸಮಸ್ಯೆಗೆ ಈಗ ಪರಿಹಾರ ಸಿಗ್ತಾ ಇದೆ.